ಅತ್ತಿಗೆ ಸಖತ್ತಾಗಿದೆ. ನೀವು ಮಾಡಿದ್ದ? ನೀನ್ ಮಾಡಿದ್ದ ಗಂಗೆ? ಇಲ್ಲ, ಇದು ಗ್ಯಾರಂಟಿ ಕೌಸಲ್ಯ ಆಂಟಿನೇ ಮಾಡಿರ್ತಾರೆ. ಆಹಾ, ಹೇಳ್ಬಿಟ್ಯಾ? ಎಲ್ಲ ಹಾಳ್ ಮಾಡ್ಬಿಟ್ಯಲೆ. ನಾನೇನೋ ನಾನೇ ಮಾಡಿದ್ದು ಅಂತ ಅಭಯ್ನ ಇಂಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ಎಲ್ಲ ಹಾಳ್ ಮಾಡ್ದೆ. ಹೋಗಕ್ಕ. ಸಾರಿ ಕಣೆ, ಸಾರಿ. ಅದೇ ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಗಂಡನ್ಗೆ ಆಫೀಸಿಗೆ ಊಟ ತಗೊಂಡ್ ಬರೋದು, ನಾವೇ ಕೈಯಾರೆ ಬಡ್ಸೋದು, ಖುಷಿ ಪಡ್ಸೋದು, ಆ ಥರ ಮಾಡೋಣ ಅಂತಿದ್ದೆ. ಅಷ್ಟ್ರಲ್ಲಿ ಎಲ್ಲ ಹಾಳ್ ಮಾಡ್ಬಿಟ್ಟೆ. ಓ, ಅತ್ತಿಗೆ ತುಂಬಾ ಸಿನಿಮಾ ನೋಡ್ತಾರೆ ಅನ್ಸುತ್ತೆ. ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಮೆತ್ತಗ್ ಮಾತಾಡೋ. ನೀನ್ ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ? ನಮ್ಮಮ್ಮನ ಅಡಿಗೆನ ನಾನು ಹುಡ್ತಾಗಿಂದ ತಿನ್ಕೊಂಡ್ ಬರ್ತಾ ಇದ್ದೀನಿ. ನಾನು ಖಂಡಿತವಾಗ್ಲೂ ಕಂಡು ಹಿಡಿತಾ ಇದ್ದೆ. ಅದ್ಗೇನು ಆಫೀಸಲ್ಲಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ? ಅಲ್ಲ, ಊಟ ಟೈಮಲ್ಲಿ ಎಲ್ಲಿ ಹೋದ್ರು ಅವರು? ಅಕ್ಕ, ನಿನಗ್ ಸ್ವಲ್ಪ ರೈಸ್ ಹಾಕ್ಲಾ? ಅಯ್ಯೋ, ನಾನು ಇದನ್ನೇ ಖಾಲಿ ಮಾಡ್ತೀನಿ. ಹಾಕ್ಸ್ಕೊಳೆ. ಸಾಕು. ಅಭಯ್, ನಿಮಗ್ ಹಾಕ್ತೀನಿ. ಸಾಕ್ ಗಂಗೆ. ಅಭಯ್ ಪ್ಲೀಸ್ ತಿನ್ನಿ. ಗಂಗೆ ಸಾಕು. ಅಯ್ಯೋ. ಡಿಕ್ಕಿ ಹೊಡ್ಕೊಂಡ್ರಾ? ಒಂದ್ಸಲ ಮಾತ್ರ ಡಿಕ್ಕಿ ಹೊಡ್ಕೊಂಡ್ರೆ ಕೊಂಬ್ ಬರುತ್ತೆ. ಇನ್ನೊಂದ್ಸಲ ಡಿಕ್ಕಿ ಹೊಡ್ಕೊಳ್ಳಿ. ಅತ್ತಿಗೆ ಅದೆಲ್ಲ ಯಾಕೆ ಸುಮ್ನೆ? ನಿನಗೇನ್ ಕೇಳಿ? ನಿನ್ ತಲೆನಾ? ಅಲ್ಲ ತಾನೆ. ಇದು ನಮ್ಮ ಅಕ್ಕನ್ ತಲೆ, ಇದು ನನ್ ಗಂಡನ್ ತಲೆ. ಅವ್ರು ಕೊಂಬ್ ಬಂದ್ರೆ ಚೆನ್ನಾಗ್ ಕಾಣಿಸ್ತಾರ? ನೀನೇ ಹೇಳು. ಗಂಗೆ, ಏನಿದು ಹುಡುಗಾಟ? ಹುಡುಗಾಟನೂ ಇಲ್ಲ, ಏನೂ ಇಲ್ಲ. ಡಿಕ್ಕಿ ಹೊಡಿರಿ ಅಷ್ಟೇ. ಎಲ್ಲಿ ಬನ್ನಿ. ಹಬ್ಬ, ಇವಾಗ ಸಮಾಧಾನ ಆಯ್ತು. ಗಂಗೆ, ಬಾ ನೀನು ಊಟ ಮಾಡು. ಅಕ್ಕ, ಅಮ್ಮ ಬಾಕ್ಸ್ ಕೊಟ್ಟಿಲ್ವಾ ನಿನ್ಗೆ? ಎಲ್ಲದು? ನಾನು ಅದನ್ನ ತಿಂತೀನಿ ಕೊಡೆ. ಅದು ಅವರು ದಾನ ಶೂರ್ಯ ಕರ್ಣಿ ಬಿಡಿ. ಅಂದ್ರೆ ನಮ್ ಸೆಕ್ಯೂರಿಟಿ ಅವರು ಊಟ ತಂದಿರ್ಲಿಲ್ಲ, ಅದಕ್ಕೆ ಇವ್ರ ಬಾಕ್ಸ್ ಅನ್ನ ಅವರಿಗೆ ದಾನ ಮಾಡಿದ್ರು. ನಿಮ್ ಊಟನ ಸೆಕ್ಯೂರಿಟಿ ಅವ್ರಿಗೆ ಕೊಟ್ರಾ? ಎಷ್ಟೊಳ್ಳೆ ಮನ್ಸು ಗೌರಿ ನಿಮ್ದು. ಹೌದೇನೆ ಅಕ್ಕ? ನೀವು ಊಟ ತಂದಿಲ್ಲ ಅಂದಿದ್ರೆ ಹಸ್ಕೊಂಡಿರ್ತಾ ಇದ್ರೇನೋ ಪಾಪ. ಕೇಳಿ ಅವ್ರೆ. ಸಾರಿ ಗೌರಿ ಅವರೇ, ನನ್ ಬಾಯಿ ತಡಿಯಲ್ಲ. ಆಗ್ಲೇ ನೀವು ಬಾಕ್ಸ್ ಕೊಡೋದನ್ನ ನಾನು ನೋಡ್ದೆ, ಅದಕ್ಕೆ ಹೇಳ್ಬಿಟ್ಟೆ. ಕೆಲವು ಸತ್ಯಗಳನ್ನ ಅದು ಹೇಗೆ ಹೇಳದೆ ತಡ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಸಾರಿ ಕಣೆ ಗಂಗೆ, ಅಮ್ಮ ಕೊಟ್ಟು ಕಳ್ಸಿದ್ ಊಟ ಮಾಡ್ಬೇಕು ಅಂತ ಇಷ್ಟ ಆಸೆ ಇಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೆಕ್ಯೂರಿಟಿ ಅಂಕಲ್ ಅವರು ಹಸ್ಕೊಂಡಿದ್ರು, ಅದಕ್ಕೆ ಕೊಟ್ಬಿಟ್ಟೆ. ಸಾರಿ ಎಲ್ಲ ಯಾಕೆ ಹೇಳ್ತ್ಯಾ? ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ನನ್ನ ಅಕ್ಕ ಒಳ್ಳೆ ಅಕ್ಕ. ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸ್ವಲ್ಪ. ತಗೊಳ್ಳಿ. ಗಂಗೆ, ಹಾ ಮೈಲೆ ಎಲ್ಲಿ ಹೋಗ್ತಿದೀಯಾ? ಇದ್ ಹಾಕು. ಅಲ್ಲ, ಅಲ್ಲಿ ಅಪ್ಪ ನೋಡ್ದಂಗಾಯ್ತು. ಏ, ಅಪ್ಪ ಯಾಕೆ ಇಲ್ಲಿಗೆ ಬರ್ತಾರೆ? ನೀನ್ ಬಾ, ಕೂತ್ಕೊಂಡು ಊಟ ಮಾಡು. ಮಾವ ಯಾಕೆ ಇಲ್ಲಿಗೆ ಬರ್ತಾರೆ ಹೇಳು? ಬಾ, ಕೂತ್ಕೊಂಡು ಊಟ ಮಾಡು. ಯಾರವರು? ನನಗ್ಯಾಕೆ ಅಪ್ಪನ್ ನೋಡ್ದಾಗಾಯ್ತು? ನೀನ್ ಬಾರೆ, ಕೂತ್ಕೊಂಡು ಊಟ ಮಾಡು. ಕೂತ್ಕೋ.
ಆಫೀಸ್ಗೆ ಹೋಗೋದೇ ಸರಿ. ನಾನೇ ಹೋಗಿ ಬರ್ತೀನಿ. ಅತ್ತೆ, ಯಾವ ಕಡೆ ಹೋಗ್ತಿದ್ದೀರಾ? ಆಫೀಸ್ಗೆ ಹೋಗಿ ಬರ್ತೀನಿ ಕೌಸಲ್ಯ. ಅತ್ತೆ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಆಫೀಸ್ಗೆ ಹೋದ್ರೆ ಬೇರೆ ತರಾನೇ ಆಗ್ಬಿಡತ್ತೆ. ಹೇಗೂ ಆಫೀಸ್ ಜವಾಬ್ದಾರಿಗಳನ್ನ ಅಭಯ್ಗೆ ಒಪ್ಸಿದಾಗಿದ್ಯಲ್ಲ. ಏನೇ ತೊಂದ್ರೆ ಇದ್ರು ಅವ್ನ್ ನೋಡ್ಕೋತಾನೆ ಬಿಡಿ. ಅವನ್ ಜೊತೆ ಅಖಿಲಾನು ಇದ್ದಾಳಲ್ವಾ? ಅಖಿಲ ಅವನ್ ಜೊತೆ ಇದ್ದಾಳೆ ಅನ್ನೋದೇ ತೊಂದ್ರೆ ಕೌಸಲ್ಯ. ಅದೇ ನನಗ್ ಭಯ. ಅತ್ತೆ, ನಿಮಗಿರೋಷ್ಟು ತಾಳ್ಮೆ ತಿಳುವಳಿಕೆ ನನಗಿಲ್ಲ. ಅಖಿಲನ್ ವಿಚಾರದಲ್ಲಿ ಯಾಕೆ ನೀವು ತಾಳ್ಮೆಯಿಂದ ಯೋಚನೆ ಮಾಡಲ್ಲ? ಅವ್ರು ಯಾರೋ ಬಂದು ಆಫೀಸ್ನಲ್ಲಿ ಸ್ಕ್ಯಾಮ್ ಆಗ್ತಿದೆ ಅಂದ ತಕ್ಷಣ ಅದನ್ನ ಅಖಿಲ ಕನೆಕ್ಟ್ ಮಾಡ್ಕೊಂಡು ನೀವೀ ತರ ಟೆನ್ಷನ್ ಮಾಡ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಹೇಳಿ? ಅತ್ತೆ, ಇಂಥ ಪರಿಸ್ಥಿತಿಲಿ ನೀವು ಆಚೆ ಹೋಗೋದು ಒಳ್ಳೇದಲ್ಲ. ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಕೌಸಲ್ಯ? ನಮ್ಮ ಆಫೀಸ್ ಕೆಲ್ಸಗಾರ ಒಬ್ಬ ಬಂದು ಆಫೀಸ್ನಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಹೇಳೋದಿಕ್ಕೆ ಪ್ರಯತ್ನ ಪಟ್ಟ. ಅಷ್ಟ್ರಲ್ಲಿ ಅವನಿಗೆ ಯಾವುದೋ ಮೆಸೇಜ್ ಬಂತು. ಏನು ಸರಿಯಾಗಿ ಹೇಳ್ದೆ ಹೊರಟೆ ಹೋದ. ನಿನಗೆ ಅನುಮಾನ ಬರ್ತಾ ಇಲ್ವಾ? ನನಗಂತೂ ಇದ್ರ ಹಿಂದೆ ಅಖಿಲಾನೇ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏನು ಅಂತ ಆಫೀಸ್ಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಏನಾದ್ರೂ ಸಮಸ್ಯೆ ನಿಜವಾಗ್ಲೂ ಇದ್ದಿದ್ರೆ ಅಭಯ್ ನಿಮ್ ಹತ್ರ ಹೇಳ್ದೆ ಇರ್ತಿದ್ನಾ? ಸಂಜೆ ಅಭಯ್ ಅಖಿಲ ಮನೆಗ್ ಬಂದ್ಮೇಲೆ ನೀವಿದನ್ನ ಅವ್ರ ಹತ್ರ ಮಾತಾಡಿ. ನಾನ್ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಈಗ ನೀವಿರೋ ಪರಿಸ್ಥಿತಿಲಿ ಆಫೀಸ್ಗೆ ಹೋಗೋದಂತೂ ಬೇಡ. ಯಾಕೆ ಕೌಸಲ್ಯ ನನ್ನನ್ನು ಹೀಗೆ ಕಟ್ಟ ಹಾಕ್ತಾ ಇದೀಯಾ? ಅತ್ತೆ, ನಿಮ್ ಆರೋಗ್ಯ ಸರಿ ಇಲ್ಲ. ಅಲ್ಲಿ ಹೋದ್ರೆ ನೀವು ಟೆನ್ಷನ್ ಮಾಡ್ಕೋತೀರಾ, ಮತ್ತೆ BP ಜಾಸ್ತಿ ಆಗುತ್ತೆ. ನಾನಂತೂ ನಿಮ್ಮನ್ನ ಅಲ್ಲಿ ಕಳಿಸ್ತಾ ಇಲ್ಲ ಅಷ್ಟೇ. ಹೇಗೂ ಗಂಗೆ ಹೋಗಿದ್ದಾಳಲ್ವಾ ಆಫೀಸ್ಗೆ, ಅಲ್ಲೇನಾದ್ರೂ ನಡೆದಿದ್ರೆ ಅವಳಿಗೆ ಗೊತ್ತಾಗತ್ತೆ. ಅವಳು ಬಂದ್ ಹೇಳ್ತಾಳೆ. ನೀವು ಬನ್ನಿ, ಮೊದ್ಲು ಮಾತ್ರೆ ತಗೋ ಬನ್ನಿ. ನೀವು ಬನ್ನಿ ಅತ್ತೆ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ಮಾತ್ರೆ. ಓ, ನೀರಿಲ್ವಾ? 1 ನಿಮಿಷ ಅತ್ತೆ, ನೀರ್ ತಗೊಂಡ್ ಬರ್ತೀನಿ.